ಇಂಡಿಪೆಂಡೆಂಟ್ ದಯವಿಟ್ಟು ಕೈ ಅಲ್ಲ, ಅದನ್ನ ತೀರ್ಮಾನ ಮಾಡಕ್ ಇರೋದಷ್ಟೇ. ಯು ಡೋಂಟ್ ಗೋ ಬ್ಯಾಕ್ ಟು ಹಿಸ್ಟ್ರಿ. ನೆನ್ನೆ ಸುಮಾರು ವಿಷಯಗಳು ಮರ್ತೋಯ್ತು, ಅದರಿಂದ ಒಂದು ಚಾನ್ಸ್ ಕೊಡಿ. ಆಯ್ತು, ನೀವು ಒಂದ್ ಕೆಲಸ ಮಾಡಿ, ಏನಾದ್ರು ಹೇಳೋಂಗಿದ್ರೆ ಯು ಕ್ಯಾನ್ ಪುಟ್ ಇಟ್ ಆಲ್ಸೋ ಇನ್ ರೈಟಿಂಗ್. ವಿ ವಿಲ್ ಕನ್ಸಿಡರ್ ಇಟ್. ಕೊಟ್ಟಿದ್ದೀನಿ, ಇಲ್ಲಿ ಬರ್ದಿದ್ದೀನಿ. ಕೊಟ್ಟಿದ್ದೀರಾ? ಅದನ್ನ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಆಯ್ತು, ಹೇಳಿ. ಪೇಜ್ ನಂಬರ್ ಇದನ್ನ ನೆನ್ನೆ ನಿಮ್ಗೆ ಕೊಟ್ಬಿಟ್ಟು ವಾಪಸ್ ತಗೊಳ್ಳೋದು ಮರ್ತೋಯ್ತು. ವಾಪಸ್ ತಗೊಳ್ಳೋದು ಮರ್ತೋಯ್ತು? ಇಲ್ಲಿ ಬಿಡ್ಕೊಂಡ್ಬಿಡ್ತು. ಅದು ವಾಪಸ್ ಕೊಟ್ಬಿಡಿ ಮೇಡಮ್. ಇದು ತಗೊಂಡಿದ್ದೀನಿ, ಇದನ್ನ ಹೇಳ್ತೀನಿ. ಆಯ್ತು. ಇದು ಪೇಜ್ ನಂಬರ್ 48. ಇದರಲ್ಲಿ 47 and 48 ಅಲ್ಲಿ IO ಮೇಲೆ ಡೀಟೇಲ್ಡ್ ಎಂಕ್ವೈರಿ ಆಗಿ ಕಂಪ್ಲೇಂಟ್ ಮೇಲೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಮೇಲ್ಕಂಡ ಎಲ್ಲಾ ಸಾಕ್ಷಿದಾರರುಗಳ ಹೇಳಿಕೆ ಹಾಗೂ ದಾಖಲಾತಿಗಳನ್ನು ಕೂಲಂಕಷವಾಗಿ ಆಲಿಸಲಾಗಿ ಈ ಕೆಳಕಂಡ ಅಂಶಗಳು ಕಂಡುಬರುತ್ತದೆ. ಅರ್ಜಿದಾರರು ಅಶೋಕಪುರಂ ಪೊಲೀಸ್ ಠಾಣೆ, ಮೈಸೂರು ನಗರ ಹಾಗೂ ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ಅರ್ಜಿ ನೀಡಿದರೂ ಸಹ ಠಾಣಾಧಿಕಾರಿಯಾದ PM ಶ್ರೀಧರಾಜು ಅವರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆಮೇಲೆ ಎರಡನೇದಾಗಿ, ಎದುರು ಅರ್ಜಿದಾರರು ಬೀಗ ಮುರಿದು ಅತಿಕ್ರಮ ಪ್ರವೇಶ ಮಾಡಿ ಒಳಗಡೆ ಸೇರಿಕೊಂಡಿದ್ದರೂ ಸಹ ಸದರಿಯವರುಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಅರ್ಜಿದಾರರು ನೀಡಿರುವ ಅರ್ಜಿಯನ್ನು ಎಷ್ಟೋ ವಾರಗಳ ನಂತರ ಪ್ರಥಮ ವರ್ತಮಾನ ವರದಿ ದಾಖಲಿಸುವುದು ಕಂಡುಬರುತ್ತದೆ. ಪ್ರಥಮ ವರ್ತಮಾನ ವರದಿ ದಾಖಲಿಸಿದ ನಂತರ ಎದುರು ಅರ್ಜಿದಾರರಿಗೆ ಸರಿಯಾದ ಕ್ರಮ ಜರುಗಿಸಿರುವುದಿಲ್ಲ. ಮೇಲಧಿಕಾರಿಗಳಾದ ಕಮಿಷನರ್ ಹಾಗೂ ACP ಕೃಷ್ಣರಾಜ ಉಪವಿಭಾಗ ಅವರವರು ನಿರ್ದೇಶನ. ಅದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮೇಲೆ ಆಯ್ತು. ಈಗ ನೀವು ಆ ಸ್ಟೇಜ್ ಅಲ್ಲಿ ಇಲ್ಲ. ಅಲ್ಲ, 302 ಅಲ್ಲಿ ಅಪ್ಲಿಕೇಶನ್ ಹಾಕಿದೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಈ ಅಕ್ಯೂಸ್ಡ್ ಎಲ್ಲಾರ ಹತ್ರನೂ ಕೊಲ್ಯೂಡಾಗಿ ನನಗೆ ಸಿಸ್ಟಮ್ಯಾಟಿಕ್ ನ್ಯಾಯ ಸಿಗದೆ ಇರೋಂಗೆ ಮಾಡಿ ಬರ್ತಾ ಇದಾರೆ. ಅದೆಲ್ಲ ಸ್ಟೇಜ್ ಆಗೋಗಿದೆ. ಈಗ ಕೋರ್ಟ್ ಅಲ್ಲಿ ಅಸಿಸ್ಟಿಂಗ್ ಬೈ ದಿ ಪ್ರಾಸಿಕ್ಯೂಟರ್ ಆರ್ ಯು ವಾಂಟ್ ಇಂಡಿಪೆಂಡೆಂಟ್ ದಯವಿಟ್ಟು ಕೈ ಅದನ್ನ ತೀರ್ಮಾನ ಮಾಡಕ್ ಇರೋದಷ್ಟೇ. ಯು ಡೋಂಟ್ ಗೋ ಬ್ಯಾಕ್ ಟು ಹಿಸ್ಟರಿ. ಇದು ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿದ್ರೆ, ಅವರು ಪ್ರತಿ ಒಂದು ಇದಕ್ಕೂ ಬಂದು ನಮ್ಗೆ ಅಡ್ಡ ಮಾಡಿ ಇಂಟರ್ಫಿಯರ್ ಮಾಡಿ ಕೊಲ್ಯೂಡಾಗಿ ನಮ್ಗೆ ತುಂಬಾ ಹರಾಜ್ ಮಾಡ್ತಾ ಇದಾರೆ. ಅದರಿಂದ ಈ ಒಂದು ಇರೋಂತ APPನೂ ಕೂಡ ಅವರು ಥ್ರೆಟನ್ ಮಾಡಿ ಅವ್ರಿಗೆ ಅವ್ರ ಪೊಲಿಟಿಷಿಯನ್ ಪೊಲಿಟಿಷಿಯನ್ ಹ್ಯಾಸ್ ಕಂಟೆಸ್ಟ್ ದ ಎಲೆಕ್ಷನ್. ಇವರು ನನ್ನ ಹತ್ರ ಮಾತಾಡಿ ಅದನ್ನ ಏನ್ ಟ್ರಾನ್ಸಾಕ್ಷನ್ ಅವ್ರ ಜೊತೆ ನಿಮ್ದು? ಅಲ್ಲ, ಅವರು ಬೀಗ ಹೊಡೆದು ಎಲ್ಲ ಬೀಗ ಹೊಡೆದ. ಹೌದು, ಹೌಸ್ ಬ್ರೇಕಿಂಗ್ ಮಾಡ್ಬಿಟ್ಟು ಅವರು ಅಬ್ಸ್ಕಾಂಡ್. ಆಮೇಲೆ ಥರ್ಡ್ ಪಾರ್ಟಿ ಒಂದು ಬಂದು ಸೇರ್ಕೊಂಡ್ಬಿಟ್ಟ. ಆಮೇಲೆ ಅವ್ರು ಅಬ್ಸ್ಕಾಂಡ್ ಆಗಿದ್ದ ರಿಪೋರ್ಟ್ ಕೊಟ್ಟಿದ್ದಾರೆ. ಇದನ್ನ ಅರೆಸ್ಟ್ ಮಾಡ್ಲಿಲ್ಲ, ಏನು ಆಕ್ಷನ್ ತಗೊಳ್ಳಿಲ್ಲ. 68 ದಿನ ಅವರು ಏನು FIR ಮಾಡ್ಲಿಲ್ಲ. ಆಮೇಲೆ 14 ತಿಂಗಳು. ಅದೆಲ್ಲ ಸರ್ಕಮ್ಸ್ಟಾನ್ಸಸ್ ಅರ್ಲಿಯರ್. ಫರ್ದರ್ ಇನ್ವೆಸ್ಟಿಗೇಷನ್ ಯಾರಿಗೂ ಮಾಡ್ದಂಗ್ ಮಾಡ್ಬಿಡಿ. ಈಗ ಇರೋದು 302 ನಮ್ಗೆ ಇವರು ಸ್ಟೇಟ್ ಹ್ಯಾಸ್ ಫೇಲ್ಡ್ ಆನ್ 17 ಇನ್ಸ್ಟೆನ್ಸಸ್. ಆಯ್ತು, ವಿಲ್ ಸಿ. ಎಲ್ಲ ಹಾಕಿದೀರಾ? ಹಾಗಾಗಿ ಪ್ರಾಸಿಕ್ಯೂಷನ್ ನಮ್ಮ ಸೀನಿಯರ್ PP ಆನಂದ್ ಕುಮಾರ್ ಅವರು 37 ವರ್ಷ ಸರ್ವಿಸ್. ಕಂಪ್ಲೇಂಟ್ಸ್ ಕೌನ್ಸಿಲ್ ಕೆನಾಟ್ ಬಿ ಮೇಡ್ ಸರ್, ಬೇಸಿಕ್ ಲಾ. ಇದು ಬೇಕಾದಷ್ಟು ಎಲ್ಲಾ ಕಡೆ ಕೆಟಿನ್ ಆಫ್ ಜಡ್ಜ್ಮೆಂಟ್ಸ್ ಇದೆ. 302 with referred with section 2WA. ಅದನ್ನ ಎಲ್ಲಾ ಕಡೆ ಆಗಿರೋದನ್ನ ನೀವು ಕೂಡ ಮಾಡಿದಿರಿ. ಅದರಿಂದ ಇದನ್ನ ದಯವಿಟ್ಟು ಮಾಡ್ಕೊಡಿ. There is no prejudice cast to him. No, it's not the question of prejudice. It should be in accordance with law. Law ಪ್ರಕಾರ ಇದೆ ಹೇಳ್ತಾ ಇರೋದು. Heard reserved. Yes. Kindly. Yes, we'll pronounce the judgment. Yes, next. 7. Promise to marry. Orthopedic surgeon. ನೀವು ಯಾರು? ಆಪ್ಥಾಲ್ಮಾಲಜಿನ? ಇಲ್ಲ, ನಾನು ಕಣ್ಣಿನ ಡಾಕ್ಟರ್ ಸರ್. ಅದೇನೆ ನಾನು ಹೇಳಿದ್ದು ಸರ್. ಇರ್ಲಿ ಬಿಡಿ, ಪರವಾಗಿಲ್ಲ. You are married already? No, your lordship. You are married already? ಇಲ್ಲ ಸ್ವಾಮಿ. Then both of you get married now. Lordship, she only speaks of coming to Bangalore to see proposals from the mother's side, and she even came in the month of December. Why don't you get married now? No, your lordship. Because there was no promise to marriage at all. ಏನಾಗಿದೆ ಅಂದ್ರೆ, ಈಗ ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನ ಹೇಳ್ತಾರೆ ಸ್ವಾಮಿ. ಹಂಗಾದ್ರೆ ಇವರು ಅಬೋರ್ಷನ್ ಯಾಕೆ ಮಾಡಿಸ್ತಾ ಇದ್ರು ಸ್ವಾಮಿ? ಕರೆಕ್ಟ್ ಅಲ್ವಾ? ಪ್ರಿಕಾಷನ್ ತಗೊಂಬೋದಿತ್ತು. ಪ್ರಿಕಾಷನ್ ಅಲ್ಲ, ಇವ್ರೇನೋ ಹೇಳ್ತಾರಲ್ಲ ಸ್ವಾಮಿ, ಅದು ನನಗೆ ಪ್ರಿಕಾಷನ್ಸ್. ಡಾಕ್ಟರ್ ಬೇರೆ, ಬಟ್ ಅಬೋರ್ಷನ್ ಬೇರೆ. ಹೌದು ಸರ್. ಬೇರೆಯವ್ರಿಗಾದ್ರೆ ಏನಾದ್ರು ಗೊತ್ತಾಗಿಲ್ಲ, ಏನೋ ಆಗ್ಬಿಡ್ತು ಅಂತ ಹೇಳ್ಬೋದು. ಇದರಲ್ಲಿ ನಾನು ಪೇಜ್ ನಂಬರ್ 40 ಅವ್ರದೇ ಸಿಗ್ನೇಚರ್ಸ್ ಇದೆ, ಇಬ್ರದ್ದು ಸಿಗ್ನೇಚರ್ಸ್ ಇದೆ. ಅಬೋರ್ಷನ್ ಮಾಡಕ್ಕೆ ಇವರೆಲ್ಲರೂ ಏನಾಗಿದೆ, ಇವರೆಲ್ಲ ಮೀಡಿಯೇಷನ್ ಮಾಡ್ತಾರೆ ಕುಟುಂಬದವರು. ಮದ್ವೆ ಆಗನ ರೆಪ್ಯುಟೇಷನ್ ಇದೆ ನಮ್ಗೂ ಆ ಮನೆಯಲ್ಲಿ. ಅಬೋರ್ಷನ್ ಮಾಡ್ಕೊಂಡು ಮತ್ತೆ ಮದ್ವೆ ಆಗನ. ನೀವು ಡಾಕ್ಟರ್ ಅಲ್ವಾ? ಅದಕ್ಕೆ ಸ್ವಾಮಿ ಈಗ ತುಂಬಾ ಬುದ್ಧಿವಂತರಾಗಿರೋದಕ್ಕೆ ಹಿಂಗಾಗಿದೆ ಸ್ವಾಮಿ. Post graduate.
ಈಗ ಇಲ್ಲಿ MD ಮಾಡುವಾಗ ಕೋವಿಡ್ ಅಲ್ಲಿ ಇಬ್ರು ಜೊತೆಗೆ ಕೆಲಸ ಮಾಡ್ತಾರೆ, ತದನಂತರ ಅವರು ತದನಂತರ ಹಾ ಆಯ್ತು. ಕೋವಿಡ್ ಮುಗಿದ ನಂತರ ಸ್ವಾಮಿ. ಅದೇ ಗೊತ್ತಾಯ್ತು. ಹಾಗಾಗಿ ಸ್ವಾಮಿ ಇಲ್ಲ ಅವ್ರು ಮದ್ವೆ ಆಗ್ಲಿಕ್ಕೆ ರೆಡಿ ಇದಾರೆ ಅಂದ್ರೆ ಮದ್ವೆ ಆಗ್ಲಿ ಸ್ವಾಮಿ. ಈಗ ಒಂದ್ ಸರ್ಜರಿ ಆಗಿರೋ ಹೆಣ್ಮಗಳನ್ನ ನಾಳೆ ಎಲ್ಲೋ ಒಂದ್ ಮೆಡಿಕಲ್ ರೆಕಾರ್ಡ್ ತಗೊಂಡು ಎಲ್ಲೋ ಹಾಕಿದ್ರೆ ಅವಳ ಲೈಫ್ ಅಷ್ಟು ಒಳ್ಳೆ ಹ್ಯುಮ್ಯಾನಿಟಿ ಇರುವಂತ ಡಾಕ್ಟರ್ ಆದ್ರೆ ಮದ್ವೆ ಆಗಿ. ಆರ್ಥೋಪೆಡಿಕ್ ಸರ್ಜನ್. ಹೌದು ಸ್ವಾಮಿ. ಮತ್ತೆ ಪ್ಲೀಸ್ ಸ್ವಾಮಿ. ನೀವು ಅಪ್ಥಾಲ್ಮಾಲಜಿಸ್ಟ್. ಹೌದು ಸ್ವಾಮಿ. ಅದ್ಲ ಒಳ್ಳೆ ಇದು ಜೀವನನಾದ್ರೂ ನಡೆಸಿರ ಅನುಕೂಲ ಆಗ್ತದೆ ಅಂತ ಅಷ್ಟೇ. O&O. Page 229 in your lordship, where she is asking him to look for prospects for himself. Page 229. You take care of your life. ಎಲ್ಲ ಓಕೆ, ನೀವು 85 ಪೇಜ್ ತೋರಿಸ್ಬಾರ್ದಾಗಿ. So that is the reason why I showed your lordship, because they were in an understanding relationship. ಅಲ್ಲ ಹಂಗಾದ್ರೆ ಏನಾದ್ರು ಸಮಯ ತಗೊಳ್ಳಿ ಸ್ವಾಮಿ, Now ಬಂದ್ for ಮಾತಾಡ್. ಸಮಯ ನಾ ಯಾಕೆ ತಗೊಳ್ಳಿ ಅಲ್ಲ ಸಮಯ? ಅಲ್ಲ ಸ್ವಾಮಿ, ಅವರು ಅವರಾ? ಸರಿ ಸರಿ. To attract 69, your lordship, there should be a promise which is not going to be fulfilled, is what is required for 69. Now here, it's very evident that she knew that this is not a relationship. ನಾನ್ This ಮದ್ವೆ was an ಆಗ್ಲಿಕ್ಕೆ ready ಇದ್ದೀನಿ. understanding ಆಯ್ತಾಯ್ತು, ಒಂದ್ of, ನಿಮಿಷ ತಾಳಿ. there was an understanding of friends with benefits. So this is how Friends the with benefits. this is how the relationship was maintained. The earlier, if I may take Benefits your gone lordship, wrong. when she became serious for marriage, the complaint comes into picture, your lordship. Page 85, I may request your lordship to look at. Page 85, your lordship. There is a message which I want your lordships to. What message? This is much prior to the incident. Page number? 85. Thirteenth message, your lordship. Dated 10/10/25. Okay. Next to that, your lordship. 13th message. So this shows that they were in a consensual relationship. So there was no false promise to marriage any time during the subsistence of this relationship. Only when things turned bad between them in the month of January, also after she returned. The allegation in the complaint says she was upset after the incident on 7/1. 8th, he only drops her to the airport. And there is a message sent saying, "Thank you for dropping me to the airport." Oh. Complaint ಅಲ್ಲಿ ಹೇಳೋದು, I was upset. And there are messages from her where she is saying, "I'm not asking you for commitment." Page 173, your lordship. Last message, your lord. This is all in the month of December. Our allegation is with respect to the incident in the month of Jan. She was very well aware that this is not a relationship which is going to end in a marriage. Page 173, 180 also, your lordship. Another message, a similar message where she is apologizing him for asking for a commitment. 5th message in the page 180. Page 194 and 195, your lordship. For marriage. So she was in a relationship and there was an understanding of no marriage. She also asked, page 229, your lordship. ಸಾಕು, ಮತ್ತಿನ್ನೇನ್ ಮೆಸೇಜ್ ಓದ್ಬೇಕು ನೀವಿಬ್ಬರದು? ನಾನು ಕೊಟ್ಟಿದ್ದೀನಿ ಸ್ವಾಮಿ, ಅದ್ರಲ್ಲೆಲ್ಲ ಇದೆ ಸ್ವಾಮಿ, ಡಾಕ್ಯುಮೆಂಟ್ಸ್ ಇದೆ ಪ್ರಾಪರ್. ಈಗ ಎಲ್ಲದಕ್ಕೆ ಏನ್ To the incident after February, if she is messaging with these things, that will not have any bearing on the incident on 7/1, your lordship. What has to be looked into is the date when the incident she is alleging took place. Whether she was made to get into a relationship based on a false promise. That was not the case here. All right. We'll dictate on 29th, Saturday, working Saturday. List on 29th for dictating orders. Interim order. Interim order. Much obliged.